ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಯಾರ್ರೀ ಅದು ಗದ್ಲ ಎಬ್ಸುದು? ಸ್ವಲ್ಪ ಸಮಾಧಾನ ಇರ್ಲಿರಪ್ಪ. ಎಲ್ಲಾನು ತಾಳ್ಮೆಯಿಂದ ಇರ್ಬೇಕಂತೇನಿ. ಭಾಯ್ ಬರ್ತಾರ, ನಿಮ್ಮ ಮುಂದ್ ಭಾಷಣನೂ ಮಾಡ್ತಾರ. ಯಾವ ಭಾಯ್ ಅಂತ ಕೇಳಿಕತ್ತೀರಾ? ಅದೇ ರೀ, ಜಮೀರ್ ಭಾಯ್. ಭಾಳ ದಿನ ಆಗಿತ್ತು ಬಿಡ್ರಿ ನಮ್ಮ ಮಿರ್ಚಿ ಮಂಡಕ್ಕಿನಾಗಿ ಇವ್ರನ್ನ ನೋಡಿ. ಒಂದು ಟೈಮ್ ಇತ್ರಿ, ದಿವಸ ನಮ್ಮ ಮಿರ್ಚಿ ಮಂಡಕ್ಕಿದಾಗ ಅಟೆಂಡೆನ್ಸ್ ಹಾಕ್ತಿದ್ರು. ಆದ್ರೆ ಈಗೀಗೆ ಯಾಕೋ ಕಮ್ಮಿ ಆಗ್ಬಿಟ್ಟಿತ್ತು. ಈಗ ಮತ್ತೆ ಎಂಟ್ರಿ ಕೊಟ್ಟಾರ ನೋಡ್ರಿ, ಅದೂನು ಇಂಡಿಪೆಂಡೆನ್ಸ್ ಡೇಗ್. ಸಾರಿ ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನಾಚರಣೆ ಅನ್ನೋದು ನಮಗ್ರಪ್ಪ. ಆದ್ರೆ ಜಮೀರ್ ಅಣ್ಣನಿಗೆ ಇದು ಗಣರಾಜ್ಯೋತ್ಸವ ದಿನಾಚರಣೆ. ಒಳ್ಳೇದಾಗ್ಲಿ ಅಂತ ಇನ್ನೊಂದು ಬಾರಿ ನಾನು 79ನೇ ಗಣರಾಜ್ಯೋತ್ಸವ 79ನೇ ಸ್ವಾತಂತ್ರ್ಯ ದಿನದ 79ನೇ ಗಣರಾಜ್ಯೋತ್ಸವ 79ನೇ ಸ್ವಾತಂತ್ರ್ಯ ದಿನದ ಶುಭಾಶಯನ ಕೋರಿ ನಾನು ಮಾತನಾಡ್ತೀನಿ. ಈ ಯಾರೀ ಅದು ಅವ್ರಿಗೆ ಭಾಷಣ ಬರೆದ್ ಕೊಟ್ಟಿದ್ದು? ಜಮೀರ್ ಭಾಯ್ಗೆ ಏನ್ ಹಿಂಗ್ ಮಾಡ್ತೀರಿ ನೀವು? ಸ್ವಾತಂತ್ರ್ಯ ದಿನಾಚರಣೆ ಯಾವಾಗ, ಗಣರಾಜ್ಯೋತ್ಸವ ಯಾವಾಗ ಅನ್ನೋದು ಗೊತ್ತಿಲ್ಲ. ಥೋ ನೀವೆಲ್ಲ ಈ ದೇಶದ ಸತ್ ಪ್ರಜೆಗಳು. ಈ ವರ್ಷಕ್ಕೆ ಎಷ್ಟು ದಿನ ಅಂತ ಹೇಳಿಕತ್ತಿದ್ರು ನೋಡ್ರಿ, ತಪ್ಪ ಅವ್ರೇನ್ರಿ ಬರ್ದ್ ಕೊಟ್ರಿ ಏನ್? ಮತ್ತ ಹೋಗ್ಲಿ ಬಿಡ್ರಿ, ಒಟ್ಟು ಏನೋ ಒಂದು ಕಡೆಗೆ ಹೇಳಿದ್ರಲ್ಲ ಅಷ್ಟೇ ಸಾಕಂತಿ ನಾನು. ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆ ಆಯ್ತಲ್ಲ, ನಮ್ ಪ್ರಧಾನಿ ಮೋದಿ ಅವರು ಏನೇನು ಮಾತಾಡಿದ್ರು ಅನ್ನೋದನ್ನ ನೀವೆಲ್ಲ ನೋಡಿದ್ರಿ. ಆದ್ರ ಒಬ್ರನ್ನ ಮಾತ್ರ ತೋರಿಸ್ಲೇ ಇಲ್ಲ ನಾವು. ಈ ಮನುಷ್ಯನ ದೇಶಭಕ್ತಿ ನಮ್ ಕಣ್ಣಿಗೆ ಕಾಣಿಸ್ಲೇ ಇಲ್ಲ. ರಾಹುಲ್ ಗಾಂಧಿ ನೋಡ್ರಿ ಈ ವಿಡಿಯೋ ಹಾಕುದು ಬಿಟ್ಟು ನಿನ್ನೆ ನಾವು ಅದ್ಯಾವುದೋ ಬೇರೆ ವಿಡಿಯೋ ತೋರಿಸ್ಬಿಟ್ಟಿದ್ವರಪ್ಪ. ಮತ್ತ ರಾಹುಲ್ ಗಾಂಧಿ ಅವ್ರದ್ದು ಬರೇ ತಪ್ಪೇ ನಿಮ್ ಕಣ್ಣಿಗೆ ಕಾಣ್ತದಂತ ನೀವು ಬೈಕೋಬಾರ್ದಲ್ಲ, ಅದಕ್ಕೆ ಇದನ್ನು ತೋರಿಸ್ಲಿಕ್ಕತ್ತೀವ್ರಿ. ದೇಶಭಕ್ತಿ ಅಂದ್ರ ರಾಹುಲ್ ಗಾಂಧಿ ಅವರು ಯಾವಾಗ್ಲೂ ಮುಂದು. ನೋಡ್ರಿ ಎಂತ ಪರಿ ಮಳಿ ಜೋರಾಗಿ ಬರ್ಲಿಕ್ಕತ್ತದ, ಆದ್ರೂ ಏನ್ ತಲೆ ಕೆಡಿಸ್ಕೊಳ್ಳಾರ್ದೆ ಹೆಂಗ್ ನಿಂತಿದ್ರ ಅಂತ ಹೇಳಿ. ಇಂಥ ನಾಯಕ ಎಲ್ ಸಿಗ್ತಾರ್ರಿ? ಹೊಡ್ರಿ ಒಂದು ಚಪ್ಪಾಳೆ. ಆದ್ರ ಅವ್ರ ಹಣೆ ಬರಕ್ಕ ಈ ವಿಡಿಯೋ ವೈರಲ್ ಆಗ್ಲಾರ್ದೆ ಬರೀ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರದೇ ವಿಡಿಯೋ ವೈರಲ್ ಆಯ್ತು ನೋಡ್ರಿ. ಇದೇ ನೋಡ್ರಿ ನಮಗೂ ಹಳಾಳಿ. ಆದ್ರೆ ಒಂದು ಡೌಟ್ ರಪ್ಪ ನಮಗ. ಈ ವಿಡಿಯೋ ಹಾಕಿ ಒಂದಿಷ್ಟು ಮಂದಿ ನೋಡಿ ನೋ ಕ್ಯಾಮೆರಾ ನೋ ಪಬ್ಲಿಸಿಟಿ ಅಂತ ಹೇಳಿ ಕ್ಯಾಪ್ಷನ್ ಕೊಡ್ಲಿಕ್ಕತ್ತಾರ. ಹಂಗಾದ್ರೆ ಈ ವಿಡಿಯೋ ಕ್ಯಾಮರಾದಾಗ ತೆಗ್ದಿದ್ದಲ್ಲ ಅಂತಂದ್ರ ಮತ್ ಯಾವ್ದ್ರಾಗ ತೆಗದ್ರ ಅಂತ ಹೇಳಿ ಸ್ವಲ್ಪ ಯಾರೇ ಗೊತ್ತಿದ್ದವ್ರು ಉತ್ತರ ಕೊಡ್ರಪ್ಪ. ರಾಹುಲ್ ಗಾಂಧಿ ಅಂದ್ರ ಸಾಧಾರಣದವ್ರಂತ ತಿಳ್ಕೊಂಡ್ರೆ ನೀವು? ಮೋದಿಜಿ ಇವತ್ತು ಬಂದು GST ನಾಗ ಚೇಂಜಸ್ ಮಾಡ್ತೀನಿ ಅಂತ ಹೇಳಲಿಕ್ಕತ್ತಾರ. ಆದ್ರ ನಮ್ಮ ರಾಹುಲ್ ಅಣ್ಣ ಅದಾರಲ್ಲ, 9 ವರ್ಷದ ಹಿಂದೆನೆ ಈ ಮಾತು ಹೇಳಿದ್ರು. नरेंद्र मोदी जी और उनकी सरकार ने कहा है कि वो 8 नवंबर को सेलिब्रेट करेंगे, खुशी मनाएंगे. जो देश के दिल में फीलिंग है वो शायद प्रधानमंत्री को अभी तक समझ नहीं आई है. जो प्रधानमंत्री जी ने नोटबंदी की वो ऑल एंड आउट एंड आउट डिजास्टर था. पता नहीं किस चीज का सेलिब्रेशन करेंगे, मगर 8 नवंबर हिंदुस्तान के लिए दुख का दिन है. हमारी यहां आज 2 मीटिंग्स हुई. पहली मीटिंग हुई डिमोनेटाइजेशन नोटबंदी के बारे में. उसमें चर्चा हुई कि देश को जबरदस्त नुकसान हुआ, चोट लगी, छोटे बिजनेस बंद हुए. और दूसरी मीटिंग में हमें जो हमारे GST के मंत्री हैं उन्होंने ब्रीफ किया कि अच्छे आइडिया को कैसे नष्ट किया जा सकता है. GST एक अच्छा आइडिया है, मगर
सरकार ने उसके इम्प्लीमेंटेशन को बिल्कुल गलत तरीके से किया और इसके कारण जीडीपी को, इकोनॉमिक ग्रोथ को जबरदस्त नुकसान हुआ है। जैसे मैंने कहा, ನೋಡಿದ್ರೆ 9 ವರ್ಷದ ಹಿಂದೆ ರಾಹುಲ್ ಗಾಂಧಿ ಅವರು ಹೇಳಿದ ಮಾತನ್ನ ಈಗ ಮೋದಿಜಿ ಮಾಡ್ಲಿಕ್ಕತ್ತಾರ. ರಾಹುಲ್ ಗಾಂಧಿ ಒತ್ತಡ ಹಾಕಿದ್ದಕ್ಕೇನೆ 9 ವರ್ಷ ಆದ ಮೇಲೆ GSTನ್ಯಾಗ ಮೋದಿ ಅವರು ಈ ಬದಲಾವಣೆ ತರ್ಲಿಕ್ಕತ್ತಾರ. ರಾಹುಲ್ ಗಾಂಧಿ ಅವರಿಗೆಲ್ಲರೂ ಒಂದ್ಸಲ ಜೈ ಅಂತ ಅಂದ್ಬಿಟ್ರಪ್ಪ. ಇನ್ನಿದೆಲ್ಲದರ ನಡುವ ಪುರಿಯಲ್ಲಿನ ಒಂದು ವಿಡಿಯೋ ಭಾರಿ ವೈರಲ್ ಆಗ್ಲಿಕ್ಕತ್ತದ. ಒಂದು ಮಂಗ್ಯ ಕೋತಿ ಅಂತೀವಲ್ಲ ನಾವು, ಮಂಗ್ಯ ಭಾರತದ ರಾಷ್ಟ್ರಧ್ವಜ ಹಿಡಿದು ಎಷ್ಟು ಚಂದ ನಿಂತಿತ್ತು ಅನ್ನೋದನ್ನ ನೀವು ನೋಡ್ಬೇಕಾಗಿತ್ತು. ಭಾರತದಾಗ ಹಿಂಗೆಲ್ಲ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ ಆದ್ರ ಪಾಕಿಸ್ತಾನದಾಗನು ಅವರ ಸ್ವಾತಂತ್ರ್ಯ ದಿನಾಚರಣೆನ ಜೋರಾಗಿ ಮಾಡಿದ್ರ ಬಿಡ್ರಿ. ಅದ್ ಎಂಥ ಪರಿ ಜೋರ್ ಅಂದ್ರ ಕಾರ್ಯಕ್ರಮದಾಗ ದೇಶಭಕ್ತಿ ಗೀತೆ ಬದಲಿಗೆ ಸಿನಿಮಾ ಹಾಡುಗಳನ್ನ ಹಾಡಿ ಸಂಭ್ರಮಿಸಿಬಿಟ್ರು. ಪಾಪ ಅಲ್ಲಿದ್ದವ್ರಿಗೆ ಇದೇನು ಸಿಂಗಿಂಗ್ ಕಾಂಪಿಟೇಷನ್ನು, ಸ್ವಾತಂತ್ರ್ಯ ದಿನದ ಸಂಭ್ರಮಾಚರಣೆನೋ ಗೊತ್ತಾಗ್ಲಾರ್ದೆ ಕಡಿಗೆ ಚಪ್ಪಾಳೆನೋ ಹೊಡೆದ್ರಂತೀನಿ ನಾನು. ಇನ್ನ ನಮ್ಮ ರಾಜ್ಯದ ವಿಷಯಕ್ಕೆ ಬರೋಣ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ಲಿಕ್ಕತ್ತಿರೋ ಕಾರಣಕ್ಕ ಧರ್ಮಸ್ಥಳ ಭಕ್ತರೆಲ್ಲ ಕೂಡ್ಕೊಂಡು ಧರ್ಮಸ್ಥಳ ಯಾತ್ರೆ ಶುರು ಮಾಡ್ಯಾರ. ಅಬ್ಬಬ್ಬಾ, 100 ಕಾರುಗಳದ್ರಾಗ ಕೇಸರಿ ಧ್ವಜ ಹಿಡ್ಕೊಂಡು ಹೊಂಟಿದ್ದನ್ನ ನೋಡ್ಬೇಕಿತ್ತು ನೀವು. ಹರ 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 ಜೈ ಶ್ರೀರಾಮ್ ಜೈ ಶ್ರೀರಾಮ್. ಶ್ರೀ ಮಂಜುನಾಥನಿಗೆ, ಅಣ್ಣಪ್ಪನಿಗೆ, ಧರ್ಮಸ್ಥಳ ಧರ್ಮ ದೇವತೆಗಳಿಗೆ ಹರ 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 ಹರ. ಜೈ ಶ್ರೀರಾಮ್. ಅಪ್ಪಿ ತಪ್ಪಿನೂ ಈ ಕಡೆ ಸಮೀರ್ MD ಬರಬಾರ್ದು, ಇವ್ರ ಕೈಯಾಗ ಸಿಕ್ಕಾಕೊಳ್ಬಾರ್ದು ನೋಡ್ರಪ್ಪ. ಸುಮ್ನ ಗಿರೀಶ್ ಮಟ್ಟಣ್ಣ ಅವರ ರೆಸಾರ್ಟ್ ಐತಂತಲ್ಲ, ಅಲ್ಲ ಇದು ಬಿಡುದು ಬೆಟರ್ ಅಂತ ಅನ್ಸ್ಲಿಕ್ಕತ್ತದ ನೋಡ್ರಿ. ಆದ್ರೂ ಸುಳ್ಳು ಹೆಂಗ್ ಹೇಳ್ಬೇಕು, ವಿಷಯನ ಹೆಂಗ್ ತಿರ್ಚಬೇಕು ಅನ್ನೋದನ್ನ ಇವ್ರನ್ನ ನೋಡಿ ಕಲಿಬೇಕು. ಈ ಗ್ಯಾಂಗ್ ಹೆಂಗದ ನೋಡ್ರಿ. DK ಶಿವಕುಮಾರ್ ಸಾಹೇಬ್ರ ಹೇಳಿದ್ದೇನು ಮೊನ್ನೆ ನೋಡಿ, ಕೋರ್ಟ್ ಅಲ್ಲಿ ಏನಾಯ್ತು, ಕೋರ್ಟ್ ಅಲ್ಲ, ಅವರು ಬಹಳ ದೊಡ್ಡ ಷಡ್ಯಂತ್ರ ನಡೆದಿದೆ. ಇದೊಂದು ದೊಡ್ಡ ಷಡ್ಯಂತ್ರ. ಇದು ನಾನು ಯಾರ್ದು ಅಂತ ನಾನು ಹೇಳುದಿಲ್ಲ, ಇದೊಂದು ದೊಡ್ಡ ಷಡ್ಯಂತ್ರನೇ. ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ. ಯಾರ್ದು ಏನು ಅಂತ ನಾನು ಮಾತಾಡಕ್ ಹೋಗುದಿಲ್ಲ. ಯಾರದೇ ಆಗಲಿ ತೇಜೋವಧೆ ಮಾಡೋದು ವರ್ಷಾನುಗಟ್ಲೆಯಿಂದ, 100 ವರ್ಷ 1000 ವರ್ಷದಿಂದ ಬಂದಂಥ ಪರಂಪರೆನ ಹಾಳು ಮಾಡೋಕ್ಕೆ ಹೊರಟಿರೋಂಥದ್ದು ಒಂದಿದೆ. ಈಗ ನಮ್ದೆಲ್ಲ ನಂಬಿಕೆ ಇದೆ. ನಾವು ಧಾರ್ಮಿಕ ಇಲಾಖೆನ, ದತ್ತಿ ಇಲಾಖೆನ ನಾವೇ ಸರ್ಕಾರ ನಡೆಸ್ತಾ ಇದ್ದೀವಿ, ಗೌರವ ಕೊಡ್ತಾ ಇದ್ದೀವಿ. ಬಟ್ ಅದೇನಾಯಿತು ಅಂತಂದರೆ, ಕೋರ್ಟಲ್ಲಿ ಹೋಗಿ ಅವನು ಯಾರೊಬ್ಬ ಸ್ಟೇಟ್ಮೆಂಟ್ ಕೊಟ್ಟು ಅವನು ಯಾರೋ ಮುಸುಕುದಾರಿ, ನಾವೆಲ್ಲ ಹೇಳಿದ್ದೀವಿ. ನಮ್ಮ CLPಲು ಪಾಪ ನಮ್ಮ ಶಿವಲಿಂಗೇಗೌಡರು, ನಮ್ಮ ಬೇಳೂರು, ಆಮೇಲೆ ನಮ್ಮ ಪ್ರಕಾಶ್ ರೈ ಪುತ್ತೂರು, ಅವರೆಲ್ಲ ಭಾಳ ಜನ ಮಾತಾಡಿದ್ದಾರೆ. ನಾವಂತೂ ಫಸ್ಟು ಯಾರು ತಪ್ಪಿಸ್ತು ಈ ಥರ ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ಅಪಪ್ರಚಾರ ಮಾಡ್ತಾರೆ, ಷಡ್ಯಂತ್ರ, ಎಲ್ಲ ಡೀಪಾಗಿ ಹೋಗಿ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು ಅಂತ ಹೇಳಿದ್ದೀನಿ. ಚೀಫ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ ನಿರ್ದಾಕ್ಷಿಣ್ಯವಾಗಿ. ಅಂದ್ರ ಈ ದೂರುದಾರರ ಹಿಂದ ಯಾವುದೋ ಷಡ್ಯಂತ್ರ ಅದ ಅಂತ ಹೇಳಿ ಯಾವಾಗ DCM ಸಾಹೇಬ್ರಿ ಮಾತು ಹೇಳಿದ್ರ ನೋಡ್ರಿ, ಒಂದಿಷ್ಟು ಮಂದಿ ಒಳಗೆ ಟರ್ರ ಅಂತೈತಿ. ಈಗ ಯಾವ ಲೆವೆಲ್ಗೆ ಇಳ್ದಾರಂತಂದ್ರ DK ಶಿವಕುಮಾರ್ ಅವರ ಹೇಳಿಕೆಯನ್ನೇ ಉಲ್ಟಾ ಮಾಡ್ಲಿಕ್ಕೆ ಹೊಂಟಾರ. ನವೀನ್ ಸೂರಿಂಜೆ ಟ್ವೀಟ್ ಮಾಡ್ತಾರ, ಓರ್ವ DCM ತನ್ನದೇ ತನಿಖಾ ಸಂಸ್ಥೆ ನಡೆಸುತ್ತಿರೋ ತನಿಖೆಯನ್ನ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ. ಇವರು ಮುಖ್ಯಮಂತ್ರಿಯಾದರೆ ನಾಳೆ ಕರ್ನಾಟಕಕ್ಕೆ ಗಡ್ಡಾಂತರ ಅಂತ. ಎಲ್ಲಿಂದ ಬರ್ತಾರ್ರಿ ಇಂಥವ್ರೆಲ್ಲ? ಏನ್ ಅರ್ಥ ಮಾಡ್ಕೊಂಡಾರ? ಅಲ್ಲೋ ಮಾರಯ್ಯ, DK ಸಾಹೇಬ್ರು ಹೇಳಿದ್ದೇನು ಈ ಇಡೀ ಪ್ರಕರಣದಾಗ ಅಂದ್ರ ಕಂಪ್ಲೇಂಟ್ ಕೊಟ್ಟಂತಹ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಿರೋದ್ರ ಹಿಂದ ಷಡ್ಯಂತ್ರ ಅದ ಅಂತ ಹೇಳಿ. DKಶಿ ಅವರು SIT ತನಿಖೆದಾಗ ಷಡ್ಯಂತ್ರ ಅದ ಅಂತ ಹೇಳ್ಯಾರೇನು?
ನೋಡ್ರಿ ಹೆಂಗದ ವಿಷಯ ಏನಿಲ್ರಿ. DK ಸಾಹೇಬ್ರಿ ಏನಂದ್ರು, ಸೋಮವಾರ ಮಾಹಿತಿ ಪಡೆದು ಮಾತಾಡ್ತೀನಿ ಅಂತ ಅಂದ್ರಲ್ಲ, ಎಲ್ಲಿ ಇವ್ರ ಆಟಗಳೆಲ್ಲ ಬಯಲಾಗಿ ಬಿಡ್ತಾವ ಅಂತ ಹೇಳಿ ಅಂಜಿಕೆ ಚಾಲು ಆಗ್ಬಿಟ್ಟದ. ಅದಕ್ಕೆ DKಶಿ ಅವ್ರನ್ನ ಕಟ್ಟಿ ಹಾಕ್ಲಿಕ್ಕ ಟ್ರೈ ಮಾಡ್ಲಿಕ್ಕತ್ತಾರ. ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ DK ಶಿವಕುಮಾರ್ ಅಂದ್ರ ಬಂಡೆ, ಹಂಗೆಲ್ಲ ಯಾರಿಗೂ ಅಂಜು ಅವ್ರು ಅಲ್ಲ. ಅವರು ಬಿಡ್ರಿ, ಅವ್ರರ ಏನ್ ಮಾಡ್ತಾರೆ ಹೇಳ್ರಿ, ಅವ್ರ ಮುಂದೆ ಏನ್ ಆಪ್ಷನ್ ಐತಿ? ಏನೂ ವಿಷಯ ಇಲ್ದೆ ಇರುವಾಗ ಬಂಡವಾಳ ಬಯಲಾಗ್ತದಂತ ಹೇಳಿ ಹಿಂಗ್ ಏನ್ರಿ ಡ್ರಾಮಾ ಶುರು ಮಾಡ್ಬೇಕಾಗ್ತದ. ಏನ್ ಮಾಡ್ತೀರಿ ಪಾಪ? ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.